ಏನಿದು? ನಾನು ಆ ಮಹೇಂದ್ರನ ಪಟ್ಟ ಮಹಿಷಿಯಾಗಿ ಮೊರೆ ಕೇಳಿ ದಯೆ ಬಾರದೆ, ಮೊರೆ ಕೇಳಿ ದಯೆ ಬಾರದೆ, ಓ ದೇವಾ ಮೊರೆ ಕೇಳಿ ದಯೆ ಬಾರದೆ, ಮೊರೆ ಕೇಳಿ ದಯೆ ಬಾರದೆ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವು ಎಲ್ಲವೂ ನೀನೇ, ಬಂಧು ಬಳಗವು ಎಲ್ಲವೂ ನೀನೇ. ಮೊರೆ ಕೇಳಿ ದಯ ಬಾರದೆ, ಓ ದೇವಾ ಮೊರೆ ಕೇಳಿ ದಯ ಬಾರದೆ, ಮೊರೆ ಕೇಳಿ ಮೊರೆ ಕೇಳಿ ಮೊರೆ ಕೇಳಿ ದಯ ಬಾರದೆ. ಅಯ್ಯೋ ದೈವವೇ, ಆ ಮಹೇಂದ್ರನ ಪಟ್ಟ ಮಹಿಷಿಯಾಗಿ ಈ ನೀಚನಾದ ಮಹಿಷನ ಕೈಗೆ ಸಿಕ್ಕಿ ಸಂಕಟವನ್ನು ಪಡುವಂತಾಯಿತಲ್ಲ. ಹೇ ಲೋಕೋದ್ಧಾರಕ ಪರಮಾತ್ಮ, ಈ ಅಬಲೆಯ ಕೂಗು ನಿನಗೆ ಕೇಳಿದೆ ಸ್ವಾಮಿ. ಬೇಗನೆ ಬಂದು ನನ್ನನ್ನು ಕಾಪಾಡಬಾರದೆ? ಯಾರು ಯಾರು ಬಂದು ನಿನ್ನನ್ನು ಕಾಪಾಡುವರು? ಆ ಮಹೇಂದ್ರನೇ. ಹ, ಅವನ ಹಂಬಲವನ್ನು ಬಿಡು. ಇನ್ನು ಈ ಧೀರ ಮಹಿಷೇಶ್ವರನ ಅರ್ಧಾಂಗಿಣಿಯಾಗಿ ದಿವ್ಯ ಸುಖದಿಂದ ಬಾಳು. ಬಾ ಸುಂದರಿ, ಬಾ ನನ್ನನ್ನು ಆಲಂಕಿಸು. ಛೀ, ನೀಚನೆ, ದೂರವಾಗಿ ನಿಲ್ಲು. ನನ್ನನ್ನು ಕೆಡಕಿದೆ, ಆದರೆ ಆ ಮೃತ್ಯುವನ್ನು ಕೆಡಕಿದೆ ತಾಗುವುದು ಎಚ್ಚರಿಕೆ. ಸಖಿ, ನಿನ್ನ ಪತಿಯು ನನ್ನ ಸೆರೆಯಿಂದ ತಪ್ಪಿಸಿಕೊಂಡು ಓಡಿ ಹೋದ. ಪತ್ನಿಯನ್ನು ಬಿಟ್ಟು ಜೀವ ಉಳಿಸಿಕೊಳ್ಳಲು ಓಡಿ ಹೋದವನು ಪರಾಕ್ರಮಿಯೇ ಅಲ್ಲ, ಅಲ್ಲ, ಅವನೊಬ್ಬ ಹೇಳಿ. ಇನ್ನು ಈ ಧೀರ ಮಹೇಂದ್ರನ ಅರ್ಧಾಂಗಿಣಿಯಾಗಿ ಬಾ ಸುಂದರಿ, ಬಾ ನನ್ನನ್ನು ಆಲಂಕಿಸು. ದುರಾತ್ಮನೆ, ದೂರವಾಗಿ ನಿಲ್ಲು. ನನ್ನ ನಾರಿಯನ್ನು ಅಕ್ಕ ತಂಗಿ ಎಂದು ಭಾವಿಸುವುದು ಸರಸನಾದ ನಿನ್ನ ಧರ್ಮವಲ್ಲವೇ? ನಿನ್ನ ಈ ಹೀನ ಕೃತ್ಯಕ್ಕೆ ಈ ಭೂದೇವಿಯ ಬಾಧ್ಯರಿಗೆ ನುಗ್ಗಬಾರದೆ ನೀಚ. ನಾನೆಷ್ಟು ಮೃದುವಚನದಿಂದ ಮಾತನಾಡಿದರೂ ಪ್ರಯೋಜನವಿಲ್ಲ. ಇನ್ನು ನಿನ್ನನ್ನು ಬಲಾತ್ಕರಿಸುವುದೇ ಸರಿ. ಬಾ, ಬಾ ನನ್ನನ್ನು ಆಲಂಕಿಸು. ಗುಣವತಿ, ಕಣ್ತೆರೆದು ನೋಡು ತಾಯಿ. ದೇವತೆಯು ನನ್ನನ್ನು ಹಿಂಸಿಸುತ್ತಿರುವನು. ಕಣ್ತೆರೆದು ನೋಡು ತಾಯಿ, ನನ್ನನ್ನು ನೀನೇ ಕಾಪಾಡು. ಸಖಿ, ಇವಳನ್ನು ಏಕೆ ಬೇಡುತ್ತಿರುವೆ? ಇವಳು ಮಹಾತಪಸ್ವಿನಿ. ಈಕೆಯ ವ್ರತಭಂಗ ಮಾಡಬೇಡ. ಇಂದಿನಿಂದ ನೀನೇ ನನ್ನ ಪಟ್ಟದರಸಿ. ಬಾ, ಇವಳನ್ನು ಬಿಟ್ಟು ಅರಮನೆಗೆ ಹೋಗು. ಅಮ್ಮ, ತಾಯಿ ಗುಣವತಿ, ತಾನೇ ಕತ್ತೆಯನ್ನು ಅಳಿಸಿರುವುದು. ಈಗ ನನ್ನ ವ್ರತಭಂಗಕ್ಕೂ ಕೈ ಹಾಕುತ್ತಿರುವುದು. ಇದೇನಿದು? ಇದೇನೇ ಅತ್ಯಾಚಾರ? ಇನ್ನೂ ನಿಮ್ಮ ದುರ್ನುಡಿಗಳು ಬಿಟ್ಟಿಲ್ಲವೇನು? ಇವಳು ನನ್ನಂತೆ ಅಬಲೆಯೇ? ಇದು ಮಹಾಪಾಪ ಸ್ವಾಮಿ. ಬೇಡ ಸ್ವಾಮಿ, ಬೇಡ, ನನ್ನ ಮಾತನ್ನು ಕೇಳಿ. ಇದನ್ನು ಕೇಳುವುದಕ್ಕೆ ನೀನ್ಯಾರು? ನಾನಾರು? ನಾನಾರು? ನಾನು ನಿಮ್ಮ ಅರ್ಧಾಂಗಿ ಅಲ್ಲವೇನು? ನಿಮ್ಮ ಸುಖ ದುಃಖಗಳಿಗೆ ನನಗೂ ಭಾಗವಿಲ್ಲವೇನು? ಇವಳು ನನ್ನ ಹಾಗೆ ಅಬಲೆಯಲ್ಲವೇ? ಇವಳನ್ನು ನೀವು ಬಲಾತ್ಕರಿಸಿದಂತೆ ನನ್ನನ್ನು ಯಾರಾದರೂ ಬಲಾತ್ಕರಿಸಿದರೆ ಆಗ ನೀವೇನು ಮಾಡುವಿರಿ? ಬೇಡ ಸ್ವಾಮಿ, ಬೇಡ, ಇದು ಮಹಾಪಾಪ. ಆ ಪಾಪ ಪುಣ್ಯಗಳು ಸತ್ತು ಎಷ್ಟೋ ವರ್ಷಗಳಾದವು. ನೀನು ಇವಳನ್ನು ನನ್ನ ವಶಕ್ಕೆ ಬಿಟ್ಟು ನೀನು ಈ ಕಲ್ಲು ವಿಗ್ರಹವನ್ನೇ ನಂಬಿ ಪೂಜಿಸುತ್ತಾ ಕುಳಿತುಕೋ. ಬಿಡ ಇವಳನ್ನು. ಸ್ವಾಮಿ, ನನ್ನ ಮಾತನ್ನು ಕೇಳಿ. ಇದು ಬೇಡ ಸ್ವಾಮಿ, ಇದು ಮಹಾಪಾಪ. ನನ್ನ ಮಾತನ್ನು ಕೇಳಿ ಸ್ವಾಮಿ. ಯಾವ ಪಾಪ ಪುಣ್ಯಗಳ ಅಕ್ಷರವೇ ಈ ಮಹಿಷೇಶ್ವರನಲ್ಲಿಲ್ಲ. ನನ್ನ ಮನದಿಷ್ಟಾಂತವನ್ನು ನೆರವೇರಿಸಿಕೊಳ್ಳುವುದೇ ನನ್ನ ಗುರಿ. ಬಾ ಸುಂದರಿ, ಬಾ. ನಾನು ನಿಜವಾಗಿಯೂ ನಿನ್ನ ಭಕ್ತಳಾದರೆ ಈ ಅಬಲೆಯ ಕಾಪಾಡು.
ಇವರೆಲ್ಲರೂ ಕಬಡ್ಡಿಗಳು. ತಳಗು ಮಾಯಾಂಗಿಣಿ, ಸ್ವಾಮಿ ಇವರೆಲ್ಲರೂ ಕಬಡ್ಡಿಗಳು. ಇವರ ಸಹವಾಸವೇ ನನಗೆ ಬೇಡ. ಸ್ವಾಮಿ ಸ್ವಾಮಿ ಸುರಲೋಕವನ್ನು ಸೂರ ಮಾಡಿ ರಕ್ತ ಬಿಜಾಸೂರನೇ ಅಧಿಪತಿಯಾದನು. ಚಂಡ ಮುಂಡಾಸೂರನಿಗೆ ಅಧಿಕಾರ ವಹಿಸಿದ್ದಾಯಿತು. ವೈಕುಂಠವನ್ನು ಸೂರೆ ಮಾಡಿ ರಕ್ತ ಬಿಜಾಸೂರನೇ ಅಧಿಪತಿಯಾದನು. ಆದರೆ ಆದರೆ ಇಂದೇಕು ನನ್ನ ಮನಸ್ಸು ಕಳವಳ ಪಡುತ್ತಿರುವುದಲ್ಲ, ಮೇಲಿಂದ ಮೇಲೆ ಅಪಚಕುರಿಗಳಾಗುತ್ತಿರುವುದಲ್ಲ. ಕಾರಣವೇನಿರಬಹುದು? ಮಹಿಷಾಸುರ, ಪ್ರಳಯಾಗ್ನಿ ಕಿಡಿಗಳಿಗೆ ಸಮನಾಗಿ ನಾವಿರುವಾಗ ಯಾವ ಅಮಂಗಳವಾದಂತಾನೆ ಆದಿತ್ತು. ನೀವು ನಿಶ್ಚಿಂತೆ ಎಂದಿರಿ. ದೈತ್ಯೇಂದ್ರ, ನಿಮ್ಮ ಹೆಸರೆತ್ತಿದರೆ ಕುಲಗಿರಿಗಳು ಗಡಗಡನೆ ನಡುಗುವು. ಅಂತ ದೈತ್ಯ ಕುಲ ಕಂಠೀರವನನ್ನು ಕೆಳಕಿ ಉಳಿಯಬಲ್ಲರೆ? ದೈತ್ಯೇಂದ್ರ, ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕೆಂಪುರುಷವಾದಿಗಳೇ ಗಡಗಡೆ ನಡುಗುವರು. ಅದು ಅಲ್ಲದೆ ನಿಮ್ಮ ಪರಾಕ್ರಮಕ್ಕೆ ಈ ಮೂಲೋಕದಲ್ಲಿ ಯಾರು ಇಲ್ಲ. ಇಂಥದರಲ್ಲಿ ಚಿಂತೆ ಏಕೆ? ನಿಶ್ಚಿಂತೆ ಎಂದಿರಿ. ಎಂದೆಂದಿಗೂ ನಮಗೆ ವಿರೋಧವಾಗಿ ನಡೆದರೆ ನಮ್ಮ ಪಾಡು ನಾಯಿ ಪಾಡುವುದು ಕಮ್ಮಲಿ ತುಂಬಿರುವುದು. ನೀವುಗಳು ರಣಚಕ್ರವರ್ತಿಯಾಗಿ ಕೆಳಗೆ ಉಳಿಯಬಲ್ಲ ವಿರಾನು ತಿರುಹಾಕಗಳಲ್ಲಿ ಅರಸಿದರು ದೊರಕಲಾರನು ಪ್ರಭು. ಫಲ ಫಲ ಸಹವರ್ತಿಗಳೇ, ನಮ್ಮ ವೀರವಾಣಿಗಳನ್ನು ಕೇಳಿ ನನಗೆ ಅತ್ಯಾನಂದವಾಯಿತು. ನಾರದ ಮಹಾತ್ಮರು ಇತ್ತಲೇ ಬರುತ್ತಾರೆ. ಏನು ನಾರದರು ಬರುತ್ತಿರುವರೆ? ಬರಲಿ ಬರಲಿ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಬನ್ನಿರಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿರಿ. ಆಗಬಹುದು ಮಹೇಶೇಶ್ವರ. ಪೂಜ್ಯರೇ, ಮಹೇಶೇಶ್ವರ, ಈ ನಿಮ್ಮ ಆಕಸ್ಮಿಕ ಆಗಮನಕ್ಕೆ ಕಾರಣವೇನೆಂಬುದನ್ನು ತಿಳಿಯಬಹುದು ತಾನೇ? ಅಗತ್ಯವಾಗಿ ತಿಳಿಯಬಹುದು. ನಿನ್ನಂತಹ ವೀರನಿಗೆ ನನ್ನ ಆಗಮನದ ವಿಷಯವನ್ನು ತಿಳಿಸುವುದು ನನ್ನ ಮುಖ್ಯವಾದ ಕರ್ತವ್ಯ. ಹಾಗಾದರೆ ಅದೇನೆಂಬುದನ್ನು ತಿಳಿಸಿ ಪೂಜ್ಯರೇ. ತ್ರಿಭುವನ ಭಯಂಕರನು ಸಕಲ ಲೋಕ ವೀರನು ಆಗಿರುವ ನಿನ್ನ ಪರಾಕ್ರಮಕ್ಕೆ ಆ ದೇವತೆಗಳು ಎದರಿ ಬೆದರಿ ತಲ್ಲಣಿಸಿ ಹೋಗಿರುವರು. ಆದರೆ ಏಕೆ ನಾರದರೆ? ಆದರೆ ಎಂದು ಅರ್ಥೋಕ್ತಿಯಲ್ಲಿ ಹೇಳಿ ಸುಮ್ಮನಾದಿರಿ. ನನ್ನ ಮೇಲೆ ಮತ್ತೇನಾದರೂ ನಿಮಗೆ ಸಂಶಯವೇ? ನಿನ್ನಲ್ಲಿ ಸಂಶಯವೇ? ಹಾಗಾದರೆ ನಿಮ್ಮ ಭಾವನೆ ಏನೆಂಬುದನ್ನು ವಿಷಾದವಾಗಿ ತಿಳಿಸಿ ಪೂಜ್ಯರೇ. ಹೇಗೆ ಕಳವಳ ಪಡುತ್ತಿರುವಿರಿ? ವೈಶೇಶ್ವರ, ಕೈಲಾಸದಲ್ಲಿ ಆ ದೇವತೆಗಳೆಲ್ಲರೂ ಸೇರಿ ಆದಿಶಕ್ತಿಯನ್ನು ಪ್ರೇರೇಪಿಸಿ ನಿನ್ನನ್ನು ಸಂಹರಿಸಲೇಬೇಕೆಂದು ತಮ್ಮ ಶಕ್ತಿ ಮತ್ತು ಶಕ್ತಾಯುಧಗಳನ್ನು ದೇವತೆಗೆ ಅರ್ಪಿಸಿ ನಿನ್ನನ್ನು ಕೊಲ್ಲಲು ಆಕೆಯನ್ನು ಮಹಾಬಲಿಯಲ್ಲಿ ಇರಿಸಿರುವರು. ನಾನು ನಿನ್ನ ಹಿತೈಷಿ ಆದ್ದರಿಂದ ಅದನ್ನು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದದ್ದು. ನಾರದರೆ ಇಷ್ಟಕ್ಕೆ ತಾವು ಭಯಪಡುವುದೇ? ಆ ದೇವತೆಗಳಿಗಂತೂ ನನ್ನ ಮುಂದೆ ನಿಂತು ಹೋರಾಡಲು ಶಕ್ತಿ ಇಲ್ಲ. ಹಾಗೆಂದು ಒಬ್ಬ ಹೆಂಗಸನ್ನು ಪ್ರೇರೇಪಿಸಿ ಕಳಿಸಿರೋರೆ ನೋಡುತ್ತೀರಿ. ಇನ್ನು ಸ್ವಲ್ಪ ವೇಳೆಯಲ್ಲಿಯೇ ಆ ದೇವಿಯನ್ನು ಸೆಳೆದು ತರುವರು ನಮ್ಮ ವೀರ ಭಟರು. ನೀವು ಹೋಗಿ ಆ ಬಲೆಯ ಮುಂದರೆಯನ್ನು ಹಿಡಿದು ಸೆಳೆದುಕೊಂಡು ಬಂದಿರಿ. ಓಹೋ, ನೀನೇ ಪರಾಕ್ರಮಿ ಅಂದ ಮೇಲೆ ನಿನ್ನ ಸಹಚರ ಏನು ಸಾಮಾನ್ಯರೇ? ಹಾಗೆಯೇ ಮಾಡು. ನಾನಿನ್ನು ಹೋಗಿ ಬರಲೇ. ಹಾಗೆ
ಆ ರಾಕ್ಷಸರು ಯುದ್ಧಕ್ಕೆ ಬರುತ್ತಿರುವರು. ಶುಂಭಾನಿಶುಂಭರು ಯುದ್ಧಕ್ಕೆ ಬರ್ತಿರೋರು. ಬರಲಿ ಆ ಚಕ್ಷುರನು ಆರ್ಭಟಿಸುತ್ತಾ ಇತ್ತಲೇ ಬರುತ್ತಿರುವನು. ಬರಲಿ ಬರಲಿ, ನಾನು ಅವರನ್ನು ವಿಚಾರಿಸಿಕೊಳ್ಳುತ್ತೇನೆ. ನೀವೆಲ್ಲರೂ ಸ್ವಲ್ಪ ಮರೆಯಾಗಿರಿ. ಹಾಗೆ ಆಗಲಿ. ನೀನ್ಯಾರು? ನಮ್ಮ ಸೈನಿಕರೆಲ್ಲ ಅವರನ್ನು ಹೇಗೆ ಸಾಯಿಸುತ್ತಿರುವೆ? ಓ ಹರಿಹರರು, ನಿನಗೇನಾಗಬೇಕು? ಮೈಕ್ ಕೊಡ್ರಿ. ಎಲೆ, ನೀನ್ಯಾರು? ನಮ್ಮ ಸೈನಿಕರೆಲ್ಲರನ್ನು ಏಕೆ ಕೊಲ್ಲುತ್ತಿರುವೆ? ಓ ಹರಿಹರರು, ನಿನಗೇನಾಗಬೇಕು? ನೀನು ನಿಜವಾಗಿಯೂ ಶೌರ್ಯದಲ್ಲಿ ವೀರಳು, ಸ್ತ್ರೀಯರಿಗೆಲ್ಲ ಶ್ರೇಷ್ಠಳು. ನಿನ್ನನ್ನು ಕೊಲ್ಲುವುದಿಲ್ಲ. ಹೋಗು. ಚಕ್ಷುರ, ನಾನೇ ನಾನೇ ಈ ಜಗತ್ತಿಗೆ ಒಡೆಯಳು. ಹರಿಹರ ಬ್ರಹ್ಮಾದಿ ದೇವತೆಗಳು ನನ್ನನ್ನು ಸ್ವಾಮಿನಿ ಎಂದು ಪೂಜಿಸುವರು. ನಿಮ್ಮ ರಾಕ್ಷಸ ವಂಶವನ್ನು ನಿರ್ಮೂಲ ಮಾಡಲು ಬಂದಿರುವ ನನ್ನ ಹೆಸರು ಶಾಂಭವಿ ಶಕ್ತಿ ಎಂದು. ಕೆಲವೋ ಸ್ತ್ರೀ, ತ್ರಿಲೋಕದಲ್ಲಿ ನಿನ್ನಂತ ಸ್ತ್ರೀಯರು ಯಾರೂ ಇಲ್ಲ. ಅದು ಅಲ್ಲದೆ ಆ ಬಡ ದೇವತೆಗಳು ನಮ್ಮನ್ನು ಕೊಲ್ಲಲು ನಿನ್ನನ್ನು ಸೃಷ್ಟಿಸಿರುವರೇ. ಅಬಲೆಯಾದ ಹೆಣ್ಣನ್ನು ನಾವು ಕೊಲ್ಲುವುದಿಲ್ಲ. ಸುಮ್ಮನೆ ದಾರಿ ಬಿಡು, ಸುಮ್ಮನೆ ಹೊರಟು ಹೋಗು. ಓ ದೇವಿ, ಆಹಾ, ದೇವತೆಯಾದ ನೀನು ನಮ್ಮನ್ನು ಜಯಿಸಬಲ್ಲೆಯಾ? ಎಲ್ಲ ಇದ್ದಕ್ಕೆ ನೀನು ಯಾರು? ನಿನ್ನಷ್ಟು ಸಾಮರ್ಥ್ಯವು ಈ ಲೋಕದಲ್ಲೇ ಇಲ್ಲ. ನೀನು ಯಾರು ಹೇಳು? ಎಲೆ ರಾಕ್ಷಸರೇ, ನಮ್ಮಗಳ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸುರನರ ಗರುಡ ಗಂಧರ್ವರು ಆದರಿ ಬೆದರಿ ತಲ್ಲರಿಸಿ ತತ್ತರಿಸುವವರು. ತಿಳಿಯಿತೆ? ನಿಲ್ಲ ಯುದ್ಧಕ್ಕೆ. ಎಲೆ ರಾಕ್ಷಸರೇ, ನಿಮ್ಮ ಮಾತುಗಳು ಸಹಜವೇ ಸರಿ. ಪ್ರಪಂಚದಲ್ಲಿ ಯಾವ ಸ್ತ್ರೀಗೂ ಇಂತಹ ಶಕ್ತಿ ಇರಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಕೊಲ್ಲಲೇಬೇಕೆಂದು ಪಣತೊಟ್ಟು ದೇವತೆಗಳು ನನ್ನನ್ನು ಸಂಹರಿಸಿ ಈ ಅಸ್ತ್ರದಿಂದ ನಿಮ್ಮನ್ನು ಕೊಲ್ಲುವೆನು. ಸಿದ್ಧರಾಗಿ ಯುದ್ಧಕ್ಕೆ.
ಎಲೆ ಎಣ್ಣೆ ಕೈಯಲ್ಲಿ ತ್ರಿಶೂಲ, ಅಡೆಯಲ್ಲಿ ಉರಿ ನೇತ್ರ, ಬ್ರಹ್ಮನ ಬ್ರಹ್ಮಾಸ್ತ್ರ, ವಿಷ್ಣುವಿನ ಸುದರ್ಶನ ಚಕ್ರ, ಮಹೇಂದ್ರನ ವಜ್ರಾಯುಧ ಇವುಗಳನ್ನು ಧರಿಸಿರುವ ನೀನಾರು? ಎಲವಾ ಮಹಿಷಾಸುರ, ನಾನೇ ನಾನೇ ನಿಮ್ಮ ರಾಕ್ಷಸ ವಂಶದ ಮೃತ್ಯು ದೇವತೆ. ಬ್ರಹ್ಮನ ವರಬಲದಿಂದ ಗರ್ವಿತನಾಗಿ ಯಜ್ಞ ಯಾಗಾದಿಗಳನ್ನು ನಾಶ ಮಾಡಿ ಋಷಿ ಮುನಿಗಳನ್ನು ಕೊಲ್ಲಿಸಿ ಇಂದ್ರಾದಿ ದೇವತೆಗಳನ್ನು ಮನಕ್ಕೆ ಬಂದಂತೆ ಹಿಂಸಿಸುತ್ತಿರುವೆ. ಇಂದಿಗೆ ನಿನ್ನ ಪಾಪದ ಕೊಡವು ತುಂಬಿರುವುದು. ಸುಮ್ಮನೆ ನನ್ನಲ್ಲಿ ಶರಣಾಗು, ಪ್ರಾಣವನ್ನು ಉಳಿಸಿಕೊ. ಬ್ರಹ್ಮಾಂಡವನ್ನು ಚಂಡಾಡಬಲ್ಲ ಈ ಧೀರ ಮಹಿಷೇಶ್ವರನು ಒಂದು ಹೆಣ್ಣಿಗೆ ತಲೆಬಾಗುವನೇ. ನಿನ್ನಂತ ಸದಕೋಟಿಯ ಬಲೆಯರು ಒಂದಾಗಿ ಬಂದರು, ತೃಣಕ್ಕೆ ಸಮಾನರು. ಇನ್ನು ನಿನ್ನಿಂದೇನಾದೀತು? ನೀನು ಅಬಲೆ, ಅಸಹಾಯಕರು. ಆ ಪುಣ್ಯ ದೇವತೆಗಳನ್ನು ಎಲ್ಲಿ ಬಚ್ಚಿಟ್ಟಿರುವೆ? ಕಳೆಯಿತು ನನ್ನೆದುರಿಗೆ. ದೇವತೆಗಳನ್ನು ತಂಡರಿಸಿ ನನ್ನ ಮನದಿಷ್ಟೋರ್ಥವನ್ನು ನೆರವೇರಿಸಿಕೊಳ್ಳುವೆನು. ಆಗ ನೋಡುವೆಂತೆ ನನ್ನ ಪರಾಕ್ರಮವನ್ನು. ಎಲ್ಲವೋ ದಾನವ, ಆ ದೇವತೆಗಳ ರಕ್ಷಣೆಗಾಗಿ ನಾನು ಬಂದಿರುವುದು. ಸುಮ್ಮನೆ ಎಲ್ಲಿಂದ ಹೊರಟು ಹೋಗು. ಏನು? ನಾನು ಯುದ್ಧ ವಿಮುಖನಾಗಿ ಹೋಗುವುದೇ? ಸಿದ್ಧರಾಗು ಯುದ್ಧಕ್ಕೆ.
ಮಗಳೇ ನೀನು ನನ್ನ ಮಕ್ಕಳೆಂದು ನಿನ್ನ ಪತಿಯನ್ನು ಉಳಿಸಿದರೆ ಪ್ರಪಂಚವೇ ಉಳಿಯುವುದಿಲ್ಲ. ಇನ್ನೊಬ್ಬಳ ಮಾಂಗಲ್ಯಕ್ಕಾಗಿ ಪ್ರಪಂಚದ ಅನೇಕ ಬಲೆಯ ಮಾಂಗಲ್ಯವನ್ನು ಕೀಳಲೇ ನೋಡಿಲ್ಲಿ. ನನ್ನ ಪಾದದಡಿಯಲ್ಲಿ ತೃಣಕ್ಕೆ ಸಮಾನಂತ ಬಿದ್ದಿದ್ದರು ಎಷ್ಟೊಂದು ಕ್ರೋಧ ಬುದ್ಧಿಯುಳ್ಳವನಾಗಿರುವನು. ಇಂಥವನನ್ನು ಉಳಿಸುವುದೇ ಬಾ ಮಗಳೇ, ಬಾ, ನಿನ್ನನ್ನು ನನ್ನ ಕಂಠಮಾಲೆಯಾಗಿ ಧರಿಸಿಕೊಳ್ಳುತ್ತೇನೆ. ನನಗೆ ಸಲ್ಲುವ ಮೊದಲನೆಯ ಪೂಜೆಯು ನಿನಗೆ ಸಲ್ಲುವುದು. ಬಾ ಮಗಳೇ. ಏನು ಮಾಡಿದೆ? ಬಿಡು ಅವಳನ್ನು, ಇಲ್ಲವೇ ನಿನ್ನನ್ನು ತುಂಡರಿಸಿ ನನ್ನ ಮನದಿಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆನು. ತೊಲಗಿದೆಯಾ ದೈವದ್ರೋಹಿ? ತೊಲಗು. ನನ್ನ ಗುರುದೇವರು ಹೇಳುತ್ತಿದ್ದನು, ಧರ್ಮಕ್ಕೆ ಚ್ಯುತಿ ಇಲ್ಲವೆಂದು ತಿಳಿದನು. ಆ ತಾಯಿ ಭವಾನಿ ನನ್ನನ್ನು ನಿನ್ನ ಪಾದಾರವಿಂದದಲ್ಲಿ ಸೇರಿಸಿಕೋ ತಾಯಿ, ನಿನ್ನ ಪಾದಾರವಿಂದದಲ್ಲಿ ಸೇರಿಸಿಕೋ. ಚಂಡಮುಂಡಾಸುರರೇ, ರಕ್ತಾಕ್ಷ ಜಗದದ್ಭುತ ಸುರಾವಳಿ, ಜಗದದ್ಭುತ ಸುರಾವಳಿ ದಿಕ್ಪಾಲಕರಂ ಗೆಲ್ಲಿಬೇನ ಸಿರಿನ್ ವಿಖ್ಯಾತಿ ಪಡಿಯೇ. ದರೆಯೋಳ್ ದುರಧೀರನಾಗಿ ಮೆರೆವ, ದರೆಯೋಳ್ ದುರಧೀರನಾಗಿ ಮೆರೆವ ಈ ರಕ್ತ ಬೀಜಾಸುರನಿಗೆ ಅದ್ಯಾರು ಸಾಟಿಯೇ? ಚಲ 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 ಹಿಡಿದು ಕಡಿವೆ ಕಡರ, ಚಲ 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 ಹಿಡಿದು ಕಡಿವೆ ಕಡರ, ಬಲಿ ಇಡುತ್ತೆ ವೈರಿಗಳ ಮೀರಿ ಸಾರಿಗಳ ದೇವತೆಗಳ ಚಲ ಹಿಡಿದು ಕಡಿವೆ ಕಡರ. ರುಂಡ ಮೊಂಡಗಳ ತೊಂಡುಗೈವೆನು, ರುಂಡ ಮೊಂಡಗಳ ತೊಂಡುಗೈವೆನು, ಬರದಿ ಸಾರಿಗಳ ಕಡಿಮೆ ಖಡ್ಗದೆ, ಬರದಿ ಸಾರಿಗಳ ಕಡಿಮೆ ಖಡ್ಗದೆ, ಚಲ 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 ಹಿಡಿದು ಕಡಿವೆ ಕಡರ, ಬಲಿ ಇಡುತ್ತೆ ವೈರಿಗಳ ಮೀರಿ ಸಾರಿಗಳ ದೇವತೆಗಳ ಚಲ ಹಿಡಿದು ಕಡಿವೆ ಕಡರ, ಚಲ ಹಿಡಿದು ಚಲ ಹಿಡಿದು ಚಲ ಹಿಡಿದು ಕಡಿವೆ ಕಡರ. ಚಂಡಮುಂಡಾಸುರರೇ, ರಕ್ತಾಕ್ಷ ನಿಮ್ಮಂತಹ ಶೂರಾಗ್ರಿಗಳು ನನಗೆ ಬೆಂಬಲವಾಗಿರುವಾಗ ಆ ಹರಿಯಿಂದೇನಾದ? ಅಲ್ಲದೆ ಸುರಲೋಕವು ವೈಕುಂಠ ಲೋಕವು ನಮ್ಮ ವಶವಾಗಿರುವವು, ನಾವೇ ಸ್ವರ್ಗಾಧಿಪತಿಗಳು. ರಕ್ತಾಕ್ಷ
ಸರಿ ಸಮಾನರಾರಿದರು ಧರೆಯೊಳಗೆ ದಗದಗಿಸಿ ಮೆರವೆನು ಧರೆಯೊಳಗೆ ದಗದಗಿಸಿ ಮೆರವೆನು ನನಗೆ ಸರಿ ಸಮಾನರಾರಿದರು ರಕ್ತಾಕ್ಷ ಚಂಡಾಸುರ ಕೊಟ್ಟುತ್ತ ಯೋಧರ ಮೆಟ್ಟುತ್ತ ಪೋದದೆ ಕೊಟ್ಟುತ್ತ ಯೋಧರ ಮೆಟ್ಟುತ್ತ ಪೋದು ದುಷ್ಟರ ರಣದೊಳಗಿಟ್ಟಾಡಿಸುವೆ ದುಷ್ಟರ ರಣದೊಳಗಿಟ್ಟಾಡಿಸು ಕೊಟ್ಟುತ್ತ ಮೆಟ್ಟುತ್ತ ಹರಿಗಳ ಶಿರವನ್ನು ಕೊಟ್ಟುತ್ತ ಮೆಟ್ಟುತ್ತ ಹರಿಗಳ ಶಿರವನ್ನು ಕೊಟ್ಟುತ್ತೆ ಮೆಟ್ಟುತ್ತೆ ಹರಿಗಳ ಶಿರಗಳು ಕೊಟ್ಟುತ್ತ ಮೆಟ್ಟುತ್ತ ಹರಿಗಳ ಶಿರ ಕೊಟ್ಟುತ್ತ ಮೆಟ್ಟುತ್ತ ಹರಿಗಳ ಶಿರ ನನಗೆ ಸರಿ ಸಮಾನರಾರಿವರು ದರೆಯೊಳಗೆ ದಗದಗಿಸಿ ಮೆರವೆನು ದರೆಯೊಳಗೆ ದಗದಗಿಸಿ ಮೆರವೆನು ನನಗೆ ಸರಿ ಸಮಾನರಾರಿವರು ಸರಿ ಸಮಾನರಾರಿವರು ಸರಿ ಸಮಾನರಾರಿವರು ರಕ್ತಾಕ್ಷ ಚಂಡಾಸುರ ಇನ್ನು ನಮ್ಮನ್ನು ಜಯಿಸಬಲ್ಲವರು ಯಾರೂ ಇಲ್ಲ ಅಷ್ಟ ದಿಕ್ಪಾಲಕರೆಲ್ಲ ಎದರಿ ತಲೆಮರೆಸಿಕೊಂಡಿರುವರು ಈಗಿರುವಲ್ಲಿ ರಕ್ತಾಕ್ಷ ಈಗಿರುವಲ್ಲಿ ನಮಗೆ ಎದುರಾಳಿಗಳೇ ಇಲ್ಲ ಹಲೇ ಚಂಡಾಸುರ ರಕ್ತಾಕ್ಷ ಚಂಡಾಸುರ ಧಿಕ್ಕಾರವ ಮಾಡಿದೆ ವೈರಿಗಳು ಧಿಕ್ಕಾರವ ಮಾಡಿದೆ ವೈರಿಗಳು ಧಿಕ್ಕಾರವ ಮಾಡಿದೆ ವೈರಿಗಳು ಸಿಕ್ಕಿದಾಗ ಮರ ಸೊಕ್ಕನು ಮುರಿವೆ ಸಿಕ್ಕಿದಾಗ ಮರ ಸೊಕ್ಕನು ಮುರಿವೆ ಹುಟ್ಟಿರುವ ರೋಷದಲ್ಲಿ ಕುಗ್ಗಿದ ಕೊಲ್ಲುವೆ ಹುಟ್ಟಿರುವ ರೋಷದಲ್ಲಿ ಕುಗ್ಗಿದ ಕೊಲ್ಲುವೆ ಧಿಕ್ಕಾರವ ಮಾಡುವೆ ವೈರಿಗಳ ಧಿಕ್ಕಾರವ ಮಾಡುವೆ ವೈರಿಗಳ ಧಿಕ್ಕಾರವ 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 ಮಾಡುವೆ ವೈರಿಗಳ ರಕ್ತಾಕ್ಷ ಯಾವ ಮೂಲೆಯಲ್ಲಿ ಅರಸಿದರು ವೈರಿಗಳೇ ಇಲ್ಲದಂತಾಗಿದೆ ಆದರೆ ಆ ಹರಿವು ನಮ್ಮಿಂದ ತಲೆಮರೆಸಿಕೊಂಡಿರುವುದು ಅವನನ್ನು ಹಿಡಿದು ಬಂಧಿಸಿದರೆ ನಮಗೆ ವೈರಿಗಳೇ ಇಲ್ಲದಂತಾಗುವುದು ಅವನು ಕಾಪಾಟಿ ನಾವು ಎಚ್ಚರಿಕೆಯಿಂದಿರಬೇಕು ರಕ್ತಾಕ್ಷ ನಿಮ್ಮಂತಹ ಶೂರಾಗ್ರಿಗಳು ನನಗೆ ಬೆಂಬಲವಾಗಿರುವಾಗ ಆ ಹರಿಯಿಂದೇನಾಯಿತು ಅವನು ಅಂತಹ ಪರಾಕ್ರಮಶಾಲಿಯಾಗಿದ್ದರೆ ಆ ದಿನ ನಾವು ವೈಕುಂಠಕ್ಕೆ ಹೋದಾಗ ನಮ್ಮ ಎದುರು ಒಂದು ಯುದ್ಧವನ್ನಾದರೂ ಮಾಡುತ್ತಿದ್ದನು ಆ ಕುಮರಕನ ವಿಷಯದಲ್ಲಿ ನೀವು ಚಿಂತಿಸುವ ಅಗತ್ಯವಿಲ್ಲ. ಏನಾಯಿತು ಧೂಮಾಕ್ಷ, ಹೀಗೆ ಗಾಬರಿಗೊಂಡಿರುವೆ? ಪ್ರಭು, ಮಹಿಷಾಸುರ ಸಿಂಹಾಸನೇಶ್ವರ ಮತ್ತು ಸೈನಿಕರು ಹತರಾದರು ಪ್ರಭು, ಹತರಾದರು. ಏನು, ಮಹಿಷೇಶ್ವರನು ಹತನಾದನೆ? ಅಯ್ಯೋ ದುರ್ವಿಧಿಯೇ! ಶುಕ್ರಾಚಾರ್ಯರ ಶಿಷ್ಯನಾಗಿ ಬ್ರಹ್ಮದೇವನಿಂದ ಅಮೋಘ ವರಗಳನ್ನು ಪಡೆದು ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ನನ್ನ ಪರಮಾತ್ಮ ಮಿತ್ರನು ಹತನಾದನೆ. ಮಹಿಷೇಶ್ವರ, ನಿನ್ನನ್ನು ಕೊಂದವರನ್ನು ನಾನು ಉಳಿಸಲಾರೆ. ಅವರ ಬಿಸಿ ರಕ್ತದಿಂದ ನಿನಗೆ ತರ್ಪಣವನ್ನು ಕೊಡುವೆ. ಧೂಮಾಕ್ಷ, ನನ್ನ ಮಿತ್ರ ಮಹಿಷೇಶ್ವರನನ್ನು ಕೊಂದವರ್ಯಾರು? ಪ್ರಭು, ದೇವತೆಗಳೆಲ್ಲರೂ ಸೇರಿ ಅವರ ಆಯುಧಗಳನ್ನು ಕೊಟ್ಟು ನಮ್ಮ ರಾಕ್ಷಸ ವಂಶವನ್ನು ನಾಶ ಮಾಡಲು ಕಳುಹಿಸಿದರು ಒಬ್ಬ ಶ್ರೀಹರಣ. ಏನು, ಒಬ್ಬ ಸಾಮಾನ್ಯ ಶ್ರೀಯಿಂದ ನನ್ನ ಮಿತ್ರರೊಡನೆ ರಾಕ್ಷಸ ಪರಿವಾರವು ಹತವಾಯಿತೆ? ಚಂಡಮುಂಡಾಸುರರೇ, ನೋಡಿದಿರಾ ದೇವತೆಗಳ ಕುತಂತ್ರವನ್ನು? ರಕ್ತಾಕ್ಷ, ನೀನು ಚಿಂತಿಸಬೇಡ, ನಮಗೆ ಅಪ್ಪಣೆಯನ್ನು ಕೊಡು. ನಮ್ಮ ಸಾರ್ವಭೌಮ ಮಹಿಷೇಶ್ವರನನ್ನು ಸಂಹರಿಸಿದ ಆ ಶಕ್ತಿಯನ್ನು ಸೆಳೆದು ತರುತ್ತೇನೆ. ಅವಳ ಬಿಸಿ ರಕ್ತದಿಂದ ನಮ್ಮ ಮಹಿಷಾಸುರನ ಆತ್ಮಕ್ಕೆ
ಶಾಂತಿಯನ್ನುಂಟು ಮಾಡುತ್ತೇವೆ. ಅಪ್ಪಣೆಯನ್ನು ಕೊಡು. ಹೊರಡಿರಿ. ನಮ್ಮ ರಾಕ್ಷಸ ಪರಿವಾರವನ್ನು ನಾಶ ಮಾಡಿದ ಪಿಶಾಚಿನಿಯನ್ನು ಸಂಹರಿಸಿ ಬನ್ನಿ. ನಾವಿನ್ನು ಬರುತ್ತೇವೆ. ನಮ್ಮ ಮಹಿಷೇಶ್ವರನನ್ನು ಸನ್ಮರಿಸಿದವಳು ನೀನೇ. ಎಲ್ಲವೋ ದಾನವರೇ, ಧರ್ಮಾಚರಣೆ ಇಲ್ಲದೆ ಮೆರೆಯಬೇಡಿ. ನೀವು ಅವರಂತೆ ನಾಶವಾಗಿ ಹೋಗುವಿರಿ. ಎಲ್ಲವೋ ದುಷ್ಟರೇ, ನಿನ್ನ ಅಹಂಕಾರದಿಂದ ಯುದ್ಧ ಮಾಡಿ ನಿನ್ನನ್ನು ನೀನೇ ಕೊಂದುಕೊಂಡಂತಾಗಿದೆ. ಈ ಯುದ್ಧಕ್ಕೆ ಎಲ್ಲವೋ ದಾನವರೇ, ಅವರು ನಿಮ್ಮಂತೆ ಮಹಾಪ್ರಚಂಡರೆಂದು ಮೆರೆಯುತ್ತಿದ್ದರು. ನನ್ನಿಂದಲೇ ಸಂಹಾರವಾದರು. ನಿನ್ನೆ ಯುದ್ಧಕ್ಕೆ ಎಲ್ಲವೋ ಧೂರ್ತರೇ, ನಿನ್ನ ಯುದ್ಧಕ್ಕೆ. ಆದಿಶಕ್ತಿ ಕಾಪಾಡು ತಾಯಿ, ಕಾಪಾಡು. ಎಲ್ಲಿ ಮರೆಯಾಗಿರುವೆ? ಚಂಡಾಮುಂಡಾಸುರರನ್ನು ಸಂಹರಿಸಿದ ಮಾತ್ರಕ್ಕೆ ನೀನು ಅಜೇಳೆ? ಮಿತ್ರ ಮಹಿಷೇಶ್ವರ, ನನ್ನನ್ನು ತೊರೆದು ಪರಲೋಕವನ್ನು ಸೇರಿದೆಯಾ? ಆ ಬ್ರಹ್ಮದೇವನು ಕೊಟ್ಟ ವರಗಳೆಲ್ಲ ಏನಾದವು? ನೀನು ಮೃತನಾದದ್ದು ನನ್ನ 2 ಭುಜಗಳಲ್ಲಿ 1 ಭುಜವನ್ನು ಕಳೆದುಕೊಂಡಂತಾಗಿದೆ. ನಿನ್ನನ್ನು ಸಂಹರಿಸಿದ ಆ ನಾರಿಯನ್ನು ಕತ್ತರಿಸಿ ಅವಳ ಬಿಸಿ ರಕ್ತದಿಂದ ನಿನಗೆ ತರ್ಪಣವನ್ನು ಕೊಡುವೆ. ಇದೇ ನನ್ನ ಪ್ರತಿಜ್ಞೆ. ಎಲ್ಲಿರುವೆ? ಬೇಗನೆ ಬಂದು ಎದುರಿಗೆ ನಿಲ್ಲು. ಎಲ್ಲವೋ ದಾನವ, ಏಕೆ ಕೂಗಾಡುತ್ತಿರುವೆ? ಇದು ಬಂದಿರುವೆನು. ಓಹೋ, ನನ್ನ ಮಿತ್ರ ಮಹಿಷೇಶ್ವರನನ್ನು ಕೊಂದವಳು ನೀನೇ? ನಿನ್ನ ಮಹಿಷಾಸುರನನ್ನು, ಸಕಲ ರಾಕ್ಷಸರನ್ನು ಕೊಂದವಳು ನಾನೇ. ನನ್ನ ಮಿತ್ರರೊಡನೆ ಸಕಲ ಪರಿವಾರವನ್ನು ಕೊಂದದ್ದಲ್ಲದೆ ಕೊಂದವಳು ನಾನೇ ಎಂದು ಎಷ್ಟು ಉದ್ದಡತನದಿಂದ ಮಾತನಾಡುತ್ತಿರುವೆ. ಧೀರಾದಿಧೀರ ಜಗದ್ವಿಖ್ಯಾತರೆಂದು ಎದುರು ಪಡೆದಿರುವ ಈ ರಕ್ತ ಬೀಜಾಸುರನಿಂದ ಖಂಡಿತ ನಿನಗೆ ಉಳಿಗಾಲವಿಲ್ಲ. ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಮಿತ್ರನಾತ್ಮಕ್ಕೆ ಶಾಂತಿಯನ್ನುಂಟು ಮಾಡುತ್ತೇನೆ. ನಿಲ್ಲುವುದಕ್ಕೆ ಎಲ್ಲವೋ ದಾನವ, ನೀನು ವೀರಾದಿ ವೀರನೆಂದು ನಿನ್ನ ಪೂರ್ಣಾಹುತಿಗಾಗಿ ನನ್ನ ಸಮಸ್ತ ಆಯುಧಗಳು ಕಾದು ನಿಂತಿರುವುದು. ನಿನ್ನ ಯುದ್ಧಕ್ಕೆ ನಿಲ್ಲುವುದಕ್ಕೆ ನನ್ನೊಬ್ಬನನ್ನು ಸಂಹರಿಸಿದ ಮಾತ್ರಕ್ಕೆ ನನ್ನಂತಹ ವೀರರು ಎಷ್ಟು ಜನರಿರುವರು? ಈಗ ತೋರಿಸಿಯೇ ನಿನ್ನ ಪ್ರತಾಪವನ್ನು. ಆಶ್ಚರ್ಯ. ಬಿಡು, ಇದೇ ಈ ನೀಚ
ನೀಚನ ಶಿರಸ್ಸು ಕಡಿದರೂ ಪುನಃ ಬೆಳೆದು ಇವನ ರಕ್ತವು ಭೂಮಿಗೆ ಬಿದ್ದ ತಕ್ಷಣ ಇವನಂತಹ ಸಹಸ್ರ ಮಂದಿ ರಾಕ್ಷಸರು ಹುಟ್ಟುತ್ತಿರುವುದಲ್ಲ. ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ! ದೇವಿ, ಈ ರಾಕ್ಷಸನ ಅಂಗಾಂಗದಿಂದ ಒಂದು ತೊಟ್ಟು ರಕ್ತವು ಭೂಮಿಯ ಮೇಲೆ ಬಿದ್ದರೆ ಸಹಸ್ರಾರು ಮಂದಿ ಹುಟ್ಟುವಂತೆ ಬ್ರಹ್ಮದೇವನು ವರವನ್ನು ಕೊಟ್ಟನು. ಇದಕ್ಕೆ ನೀವೇ ಏನಾದರೂ ಒಂದು ಉಪಾಯವನ್ನು ಮಾಡಿ ಆ ದಾನವರನ್ನು ಸಂಹರಿಸು. ಹಾಗೋ? ಹಾಗಾದರೆ ನಾನೀಗಲೇ ಕಾಳಿಯ ರೂಪವನ್ನು ತಾಳಿ ನನ್ನ ನಾಲಿಗೆಯನ್ನು ಚಾಚಿ ನೀಚನನ್ನು ನಡು ನಾಲಿಗೆಯಲ್ಲಿ ನಿಲ್ಲಿಸಿ ಇವನ ಶಿರವನ್ನು ಕಡಿದು ಅವನ ರಕ್ತವನ್ನು ಪಾರ ಮಾಡುವೆನು. ದಗದಗಿಸಿ ಬೋರ್ಗೈದು ಧೂಳ್ಗೈಗಳಾನೆ ದೊರರಿಂದ ದರಮನು ಕೊಲ್ಲುಗಳು ನಾನೇ. ದಗದಗಿಸಿ ಬೋರ್ಗೈದು ಕೊಲ್ಲುಗಳು ನಾನೇ ದೊರದಿಂದ ದರಮನು ಕೊಲ್ಲುಗಳು ನಾನೇ. ಹಿಡಿದು ಪಿಡಿಬಿಟ್ಟು ಕೊಲ್ಲುಗಳು ನಾನೇ, ಎದೆ ಬಟ್ಟಿ ತುಂಡರಿಸಿ ಕೊಲ್ಲುಗಳು ನಾನೇ. ಹಿಡಿದು ಪಿಡಿದು ಕೊಲ್ಲುವಳು ನಾನೇ, ಎದೆ ಮುಟ್ಟಿ ತುಂಡರಿಸಿ ಕೊಲ್ಲುವಳು ನಾನೇ. ಹಿಡಿದು ಪಿಡಿದು ಕೊಲ್ಲುವಳು ನಾನೇ, ಹಿಡಿದು ಪಿಡಿದು ಕೊಲ್ಲುವಳು ನಾನೇ, ತುಂಡರಿಸಿ ದೂರ್ಗೈದು ಕೊಲ್ಲುವಳು ನಾನೇ. ತುಂಡರಿಸಿ ದೂರ್ಗೈದು ಕೊಲ್ಲುವಳು ನಾನೇ. ನನಗಿದೀಗ ಜ್ಞಾನೋದಯವಾಯಿತು. ತ್ರಿಮೂರ್ತಿಗಳಿಂದ ಸೃಷ್ಟಿಸಲ್ಪಟ್ಟ ಆದಿಶಕ್ತಿಯೇ ನೀನು. ಚಂಡಮುಂಡಾಸುರರನ್ನು ಸಂಹರಿಸಿದ ನೀನು ಶ್ರೀ ಚಾಮುಂಡೇಶ್ವರಿಯಾಗಿ ನಾಮಾಂಕಿತಳಾಗಿ ಲೋಕದ ಜನರು ನಿನ್ನನ್ನು ಆರಾಧಿಸಲಿ. ಈ ಮಹಿಷಾಸುರನನ್ನು ಸಂಹರಿಸಿದ ನೀನು ಈ ಪುಡಕ್ಕೆ ಮೈಸೂರು ಎಂದು ನಾಮಾಂಕಿತವಾಗಲಿ. ಈ ಮಹಾಪುರಿಯಲ್ಲಿ ನೆಲೆಸಿದ್ದು ಮುಂದೆ ಆಳುವ ಈ ಅರಸರಿಗೆ ಸಹಾಯಕಳಾಗಿ ಅವರ ಸಕಲ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಬೇಕೆಂದು ಬೇಡುವೆನು ತಾಯಿ, ಬೇಡುವೆನು. ಜಯ ಜಯ ಶಂಕರಿ ಸರ್ವಜನೇಶ್ವರಿ ಬ್ರಹ್ಮಾನಂದ ಹರೇ ಮಮ್ಮ ಬ್ರಹ್ಮಾನಂದ ಹರೇ. ಜಯ ಕಲ್ಯಾಣಿ ಜಯ ಕಲ್ಯಾಣಿ ಜಯ ಕಲ್ಯಾಣಿ ಜಯ ಕಲ್ಯಾಣಿ ಸಿದ್ಧಿ ವಿನಾಯಕ ಷಣ್ಮುಖ ಜನನಿ ಸುಂದರ ಶಿವರಾಣಿ ಮಾತಾ ಸುಂದರ ಶಿವರಾಣಿ. ಜಯ ಜಯ ಶಂಕರಿ ಸರ್ವಜನೇಶ್ವರಿ ಬ್ರಹ್ಮಾನಂದ ಹರೇ ಮಾತಾ ಬ್ರಹ್ಮಾನಂದ ಹರೇ. ವಿಷ್ಣು ರೂಪಿಣಿ ಮಹಿಷಮರ್ದಿನಿ ವಿಷ್ಣು ರೂಪಿಣಿ ಮಹಿಷಮರ್ದಿನಿ ಜಯ ಜಯ ಜಗದ
ಮಹಿಷಮರ್ದಿನಿ ಸಿಂಹವಾಹಿನಿ ಮಹಿಷಮರ್ದಿನಿ ಸಕಲ ಶಕ್ತಿ ಜನನಿ ಮಾತಾ ಸಕಲ ಶಕ್ತಿ ಜನನಿ ಜಯ ಜಯ ಶಂಕರಿ ಸರ್ವಜನೇಶ್ವರಿ ಬ್ರಹ್ಮಾನಂದ ಹರೇ ಮಾತಾ ಬ್ರಹ್ಮಾನಂದ ಹರೇ ವಿಷ್ಣು ರೂಪಿಣಿ ದುಷ್ಟ ನಾಶಿನಿ ವಿಷ್ಣು ರೂಪಿಣಿ ದುಷ್ಟ ನಾಶಿನಿ ವೃಂದ ಮಾಲಿಕಾ ದೇವಿ ಅಂಬಾರುಂದ ಮಾಲಿಕಾ ದೇವಿ ಸಿಂಹವಾಗಿನಿ ಮಹಿಷಮರ್ದಿನಿ ಸಿಂಹವಾಗಿನಿ ಮಹಿಷಮರ್ದಿನಿ ಸಿಂಹವಾಗಿನಿ ಮಹಿಷಮರ್ದಿನಿ ಸಕಲ ಸೌಖ್ಯ ಜನನಿ ಸಕಲ ಸೌಖ್ಯ ಜನನಿ ಜಯ ಜಯ ಶಂಕರ ಸರ್ವಜನೇಶ್ವರಿ ಬ್ರಹ್ಮಾನಂದ ಹರೇ ಅಮ್ಮ ಬ್ರಹ್ಮಾನಂದ ಹರೇ ಬ್ರಹ್ಮಾನಂದ ಹರೇ ಅಮ್ಮ ದುರುಳರನ್ನು ಸಂಹರಿಸಿದೆ ನಿನ್ನ ರೌದ್ರಾಕಾರವನ್ನು ಬಿಟ್ಟು ಸೌಮ್ಯ ರೂಪವನ್ನು ಧರಿಸಿ ಶಾಂತಳಾಗು ತಾಯಿ ಶಾಂತಳಾಗು ದೇವತೆಗಳೇ ಮಾತೆ ದೇವತೆಗಳೇ ಆ ದಾನವರ ಸಂಹಾರವಾಯಿತು. ನಿಮ್ಮೆಲ್ಲರ ಬೆಂಬಲದಿಂದ ದಾನವರ ವಂಶವು ನಿರ್ಮೂಲವಾಯಿತು. ಇನ್ನು 28ನೇ ಯುಗದಲ್ಲಿ ಪುನಃ ದಾನವರು ಹುಟ್ಟರುವರು. ಆಗ ನಾನು ದುರ್ಗಿಯಾಗಿ ಬಂದು ಪುನಃ ಅವರನ್ನು ಸಂಹರಿಸುತ್ತೇನೆ. ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನವನ್ನು ಸೇರಿರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ. ಎಲ್ಲ ಇಂದ್ರಾದಿ ದೇವತೆಗಳೇ, ಇಲ್ಲಿಯವರೆಗೂ ನಮಗೆ ಒದಗಿ ಬಂದಂತಹ ಉಪಟಳವನ್ನು ಪರಿಹರಿಸಿ ಮಂಗಳವನ್ನುಂಟು ಮಾಡಿದ ಈ ತಾಯಿಯನ್ನು ಸ್ಮರಿಸುತ್ತಾ ಮಂಗಳವನ್ನುಂಟು ಮಾಡೋಣ, ಮಂಗಳವನ್ನು ಪಾಡೋಣ. ಜಯ ಜಯ ಶಂಕರಿ ನಮೋ ನಮೋ ಸರ್ವಜನೇಶ್ವರಿ ಜಯ ಶಂಕರಿ ನಮೋ ನಮೋ ಸರ್ವಜನೇಶ್ವರಿ ನಮೋ ನಮೋ ಜಯ ಜಯ ಶಂಕರಿ ನಮೋ ನಮೋ ಸರ್ವಜನೇಶ್ವರಿ ನಮೋ ನಮೋ ಜಯ ಜಯ ಶಂಕರಿ ನಮೋ ನಮೋ ಸರ್ವಜನೇಶ್ವರಿ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಷಣ್ಮುಖ ಜನನಿಯ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಷಣ್ಮುಖ ಜನನಿ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಷಣ್ಮುಖ ಜನನಿಯ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಷಣ್ಮುಖ ಜನನಿ ನಮೋ ನಮೋ ಶಕ್ತಿ ಸ್ವರೂಪಿಣಿ ನಮೋ ನಮೋ ಶಕ್ತಿ ಸ್ವರೂಪಿಣಿ ನಮೋ ನಮೋ ಶಕ್ತಿ ಸ್ವರೂಪಿಣಿ ನಮೋ ನಮೋ ಶಕ್ತಿ ಸ್ವರೂಪಿಣಿ ನಮೋ ನಮೋ ಮುಕ್ತಿದಾಯಿನಿ ನಮೋ ನಮೋ ಮುಕ್ತಿದಾಯಿನಿ ನಮೋ ನಮೋ ಜಯ ಜಯ ಶಂಕರಿ ನಮೋ ನಮೋ ಸರ್ವಜನೇಶ್ವರಿ 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 ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಷಣ್ಮುಖ ಜನನಿಯ ನಮೋ ನಮೋ ಷಣ್ಮುಖ ಜನನಿ ನಮೋ ನಮೋ ಶಕ್ತಿ ಸ್ವರೂಪಿಣಿ ನಮೋ ನಮೋ ಭಕ್ತಿ ಸ್ವರೂಪಿಣಿ ನಮೋ ನಮೋ ಮುಕ್ತಿದಾಯಿನಿ ನಮೋ ನಮೋ ಮುಕ್ತಿದಾಯಿನಿ ನಮೋ 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 ಸರ್ವಜನೇಶ್ವರಿ ನಮೋ ನಮೋ ಸರ್ವಜನೇಶ್ವರಿ ನಮೋ ನಮೋ ಜಯ ಜಯ ಶಂಕರ ನಮೋ ನಮೋ ಸರ್ವಜನೇಶ್ವರ ನಮೋ ನಮೋ ಶ್ರೀಮದ್ರಮಾರವರ ಗೋವಿಂದ ಆಂಜನೇಯವರ ಗೋವಿಂದ ಶ್ರೀ ಚಾಮುಂಡೇಶ್ವರಿ ಪಾದಕ್ಕೆ ಗೋವಿಂದ ಹರನ ಪಾರ್ವತಿ ಪದೇ
भारत माता की, मुरली हनुमान की, श्री चामुंडेश्वरी की, श्री चामुंडेश्वरी की, श्री चामुंडेश्वरी की। ಶ್ರೀ ಚಾಮುಂಡೇಶ್ವರಿ ಕೃಪಾಪೋಷಿತ ನಾಟಕ ಮಂಡಳಿ ಇವರ ವತಿಯಿಂದ ಆಯೋಜಿಸಿದ ಈ ದಿವಸದ ಚಾಮುಂಡೇಶ್ವರಿ ಮಹಿಮೆ ನಾಟಕದಲ್ಲಿ ಪಾತ್ರ ನಿರ್ವಹಣೆ ಮಾಡಿದ ಎಲ್ಲ ಪಾತ್ರಧಾರಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ನಾಟಕದ ನಿರ್ದೇಶಕರು ಅದ್ಭುತವಾಗಿ ನಿರ್ದೇಶನ ಮಾಡಿದಂತಹ ಕೊಣಿ ಕೃಪಪೋಷಿತ ನಾಟಕ ಮಂಡಳಿ ಹಾಗೂ ಅರ್ಧನಾರೀಶ್ವರ ಕ್ಷೇಮಾಭಿವೃದ್ಧಿ ಕಲಾವಿದರ ಸಂಘ ಇವರ ವತಿಯಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು. ದಯಮಾಡಿ ಗುಂಡಣ್ಣವರು ಹಾಗೆ ಷಣ್ಮುಖ ಸಜ್ಜರವರು ತುಂಬ ಅದ್ಭುತವಾಗಿ ವಾದ್ಯಗೋಷ್ಠಿಯನ್ನು ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಅವರು ಬಂದು ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೇವೆ. ಬನ್ನಿ. ಹಾಗೆ ಯುವ ಪ್ರತಿಭೆ ನಮ್ಮ ಸರ್ವಜ್ಞ ಲಂಕೇಶ್ ಅವ್ರಿಗೂ ಕೂಡ ಧನ್ಯವಾದಗಳು. ದಯಮಾಡಿ ತಬಲವಾದಕರಿಗೂ ಕ್ಯಾಶವಾದಕರಿಗೂ ಹಾಗೆ ಉದಯೋನ್ಮುಖ ತಬಲವಾದಕ ಲಂಕೇಶ್ ಅವ್ರಿಗೂ ಕೂಡ ಈ ನಾಟಕ ಮಂಡಳಿಯ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ರಿದಮ್ ಪ್ಯಾಡ್ ಸುಹಾಸ್ ಸಜ್ಜರ್ ಅವರು ಸಜ್ಜಾ ಕುಟುಂಬದ ಮತ್ತೊಂದು ಸಂಗೀತ ಸಂಯೋಜಕ ಸುಹಾಸ್ ಸಜ್ಜಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇನ್ನೊಂದು 6 ಸಾಲು ಕೊಡಪ್ಪ ಇಲ್ಲಿ. ಹಾಗೆ ವಿಡಿಯೋ ಮಾಡಿದಂತಹ ಸಿಜೆ ಕ್ರಿಯೇಷನ್ಸ್ ಚರಣ್ ಅವ್ರಿಗೂ ಕೂಡ ಧನ್ಯವಾದಗಳು. ಔಟ್ಪುಟ್ ಹಾಕಿದ್ರೆ ಚೆನ್ನಾಗಿ ಬಂದಿರ್ತದೆ, ಆಮೇಲೆ ನೋಡ್ಬಿಟ್ಟು ಹೇಳ್ತೀವಿ ಅವ್ರಿಗೆ. ಹಾಗೆ ಮತ್ತೋರ್ವ ಒಂದೇ ವಿಡಿಯೋನಾ 2 ವಿಡಿಯೋನಾ ಅವ್ರ ಹೆಸರೇನು ಇವರು ಪ್ರತಾಪ್ ವಿಡಿಯೋ ಯೂಟ್ಯೂಬ್ ಚಾನಲ್ ಪಿಂಕು ಪ್ರತಾಪ್ ಅವರು ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಉತ್ತಮವಾಗಿ ನಾರದನ ಪಾತ್ರ ಮಾಡಿದ